ಹಲೋ ಗೆಳೆಯರೆ, ಹೊಸ ವಿಡಿಯೋಗೆ ಸ್ವಾಗತ. ಈ ವಿಡಿಯೋಲ್ಲಿ ನಾವು ಕ್ರಿಯೇಚರ್ ಕಮಾಂಡೋ ಸೀರೀಸ್ನ 4ನೇ ಎಪಿಸೋಡ್ ಎಕ್ಸ್ಪ್ಲೇನ್ ಮಾಡ್ತಿದ್ದೀವಿ. ಈ ಸೀರೀಸ್ ವೀಕ್ಲಿ ಒಂದೊಂದು ಎಪಿಸೋಡ್ ರಿಲೀಸ್ ಆಗ್ತಿರೋದ್ರಿಂದ ವೀಕ್ಲಿ ವೈಸ್ ಎಪಿಸೋಡ್ ಎಕ್ಸ್ಪ್ಲೇನ್ ಮಾಡ್ತೀವಿ. ಜೊತೆಗೆ ಎಪಿಸೋಡ್ 1 ಮತ್ತು 2 ಮತ್ತು 3 ಎಕ್ಸ್ಪ್ಲನೇಷನ್ ಯಾರು ಕೇಳಿಲ್ಲ, ಡಿಸ್ಕ್ರಿಪ್ಷನಲ್ಲಿ ಪ್ಲೇಲಿಸ್ಟ್ ಲಿಂಕ್ ಹಾಕಿರ್ತೀವಿ, ಚೆಕ್ ಮಾಡಿ. ಬನ್ನಿ ವಿಡಿಯೋ ಶುರು ಮಾಡೋಣ. ಮೊದಲನೇ ಸೀನಲ್ಲಿ ರಿಕ್ ಮತ್ತು ಪ್ರಿನ್ಸಸ್ ಇಲಾನ ಕಿಸ್ ಮಾಡ್ತಾ ಇರ್ತಾರೆ. ಆವಾಗ ಪ್ರಿನ್ಸಸ್, ಹಾಗಾದರೆ ನೀವು ಮತ್ತೆ ಇಲ್ಲಿಗೆ ಬರಲ್ವಾ ಅಂತ ಕೇಳ್ತಾಳೆ. ಅದಕ್ಕೆ ರಿಕ್, ಇಲ್ಲ, ನಾವು ಬಂದಿದ್ದ ಕೆಲಸ ಮುಗೀತು, ಇವಾಗ ನಾವು ಇಲ್ಲಿಂದ ಹೊರಡಬೇಕು ಅಂತ ಹೇಳ್ತಾನೆ. ಅದಕ್ಕೆ ಪ್ರಿನ್ಸಸ್, ಆದರೆ ನನಗೆ ನಿನ್ನ ಮೇಲೆ ತುಂಬಾ ಫೀಲಿಂಗ್ಸ್ ಇದೆ ಅಂತ ಹೇಳ್ತಾಳೆ. ಆವಾಗ ರಿಕ್ ಏನು ಮಾತಾಡದೆ ಅಲ್ಲಿಂದ ಬರ್ತಾನೆ. ಇವಾಗ ಗೊತ್ತಾಗುತ್ತೆ ರಿಕ್ ಟೀಮ್ ಅವರು ಸರ್ಸಿನ ಸೆರೆ ಹಿಡಿದಿದ್ದಾರೆ. ಇವಾಗ ಅವರು ಪೊಕೋಲಿಸ್ತಾನ್ ಬಿಟ್ಟು ವಾಪಸ್ US ಗೆ ಹೋಗಬೇಕು ಅಂತ. ಈ ಕಡೆ ವಾಲರ್ ಅಸಿಸ್ಟೆಂಟ್ ಬಳಿ ಎಲಿಜಬೆತ್ ಅನ್ನೋ ಒಬ್ಳು ಲಾಯರ್ ಬಂದು, ನನ್ನ ಕ್ಲೈಂಟಲ್ಲಿ 2 ಡೇಸಿಂದ ಅವನ ಜೊತೆ ಮಾತಾಡೋಕ್ಕೆ ಯಾಕೆ ಬಿಡ್ತಾ ಇಲ್ಲ ಅಂತ ಕೇಳ್ತಾಳೆ. ಅಂದರೆ ಇವಳು ವೀಸಲ್ ಬಗ್ಗೆ ಕೇಳ್ತಿರ್ತಾಳೆ. ಆವಾಗ ಅಸಿಸ್ಟೆಂಟ್, ಅವನು ಸೇಫ್ ಆಗಿದ್ದಾನೆ, ಇವಾಗ ನೀವು ಮಾತಾಡಬಹುದು ಅನ್ನೋ ಟೈಮ್ಗೆ ಸರಿಯಾಗಿ ರಿಕ್ ಟೀಮ್ ಅಲ್ಲಿಗೆ ಬಂದು ಲ್ಯಾಂಡ್ ಆಗ್ತಾರೆ. ಅಲ್ಲಿ ರಿಕ್ ಬ್ರೈಡ್ಗೆ, ಪರವಾಗಿಲ್ಲ, ನೀನು ಟೀಮಲ್ಲಿ ಚೆನ್ನಾಗಿ ವರ್ಕ್ ಮಾಡ್ತೀಯ ಅಂತ ಹೇಳ್ತಾ ಇರ್ತಾನೆ. ಆವಾಗ ಬ್ರೈಡ್ ರಿಕ್ನ ನೋಡ್ತಾ, ನನಗೆ ಬೇರೆ ಆಪ್ಷನ್ನೇ ಇರಲಿಲ್ಲ ಅಂತ ಹೇಳ್ತಾಳೆ. ಆಮೇಲೆ ಅವಳನ್ನ ಯಾರೋ ಒಬ್ಸರ್ವ್ ಮಾಡ್ತಾ ಇರೋದನ್ನ ಬ್ರೈಡ್ ಕೂಡ ನೋಡ್ತಾಳೆ. ಮೇಲೆ ಹೆಲಿಕಾಪ್ಟರಲ್ಲಿ ಎರಿಕ್ ಬ್ರೈಡ್ನ ನೋಡ್ತಾ ಅವಳು ರಿಕ್ನ ನೋಡ್ತಾ ಇರೋದನ್ನ ನೋಡಿ ಅವಳು ಪಕ್ಕ ರಿಕ್ನ ಲವ್ ಮಾಡ್ತಿದ್ದಾಳೆ. ಅವನಿಗೆ ಗಡ್ಡ ಇದೆ ಅಂತಾನೆ ಅವಳು ಅವನ್ನ ಇಷ್ಟಪಡ್ತಿದ್ದಾಳೆ ಅನ್ಕೋತಾನೆ. ಆವಾಗ ಎರಿಕ್ನ ಅಲ್ಲಿಗೆ ಕರ್ಕೊಂಡು ಬಂದಿದ್ದ ಒಬ್ಬ ವ್ಯಕ್ತಿ, ಸರಿ, ನಿನಗೆ ಬ್ರೈಡ್ ಎಲ್ಲಿದ್ದಾಳೆ ಅಂತ ತೋರಿಸ್ತೀನಿ ಅಂತ ಹೇಳಿದ್ದೆ, ಇವಾಗ ತೋರಿಸಿದ್ದೀನಿ, ಇನ್ನು ನಾವು ಹೊರಡ್ತೀವಿ ಅಂತಾನೆ. ಆದರೆ ಎರಿಕ್, ಏನು, ನನಗೆ ಗಡ್ಡ ಬೆಳೆಸೋಕೆ ಆಗಲ್ಲ ಅಂತ ನನ್ನ ಆಡ್ಕೋತಾ ಇದೆಯಾ ಅಂತ ಅವನ ಮೇಲೆ ಅಟ್ಯಾಕ್ ಮಾಡ್ತಾನೆ. ಈ ಕಡೆ ರಿಕ್ ಟೀಮಲ್ಲಿ ವೀಸಲ್ ಕೂಡ ಇರೋದು ನೋಡಿ ಆ ಲಾಯರ್ಗೆ ಕೋಪ ಬಂದು ರಿಕ್ ಹತ್ರ ಜಾನ್ನ ಎಲ್ಲಿಗೆ ಕರ್ಕೊಂಡು ಹೋಗಿದ್ರಿ ಅಂತ ಕೇಳ್ತಾಳೆ. ವೀಸಲ್ ಹೆಸರು ಗೊತ್ತಿಲ್ಲದೆ ಇರೋದಕ್ಕೆ ಅವಳು ಅವನ್ನ ಜಾಂಡೋ ಅಂತ ಕರಿತಾ ಇರ್ತಾಳೆ. ಅಂದರೆ ಅಮೆರಿಕ ಕಡೆ ಕಾಮನ್ ಆಗಿ ಯಾರ್ದಾದ್ರೂ ಹೆಸರು ಗೊತ್ತಿಲ್ಲ ಅಂದರೆ ಅವ್ರನ್ನ ಜಾಂಡೋ ಅಂತ ಕರಿತಾ ಇರ್ತಾರೆ. ಅದಕ್ಕೆ ರಿಕ್, ಇದು ಕ್ಲಾಸಿಫೈಡ್ ವಿಷಯ, ನಿಮಗೆ ಹೇಳೋ ಆಗಿಲ್ಲ. ಅದು ಅಲ್ಲದೆ ವೀಸಲ್ ಏನು ಒಳ್ಳೆಯವನಲ್ಲ, 27 ಜನ ಮಕ್ಕಳನ್ನ ಕೊಲೆ ಮಾಡಿದ್ದಾನೆ ಅಂತ ಹೇಳ್ತಾನೆ. ಅದಕ್ಕೆ ಲಾಯರ್, 27 ಅಲ್ಲ 8, ಅದು ಕೂಡ ಇನ್ನೂ ಪ್ರೂವ್ ಆಗಿಲ್ಲ, ಅವನು ಮಿಸ್ ಆಗಿ ಈ ಕೇಸಲ್ಲಿ ಸಿಕ್ಕಾಕೊಂಡಿರೋದು ಅಂತ ಹೇಳ್ತಾಳೆ. ಅವರಿಬ್ಬರು ಮಾತನ್ನ ಕೇಳುತ್ತಾ ಇದ್ದ ವೀಸಲ್ಗೆ ಏನೋ ನೆನಪಾಗುತ್ತೆ. ಅದರಲ್ಲಿ ಒಂದು ಮನೆಗೆ ಬೆಂಕಿ ಬಿದ್ದಿರುತ್ತೆ, ಎಷ್ಟೊಂದು ಮಕ್ಕಳು ಸತ್ತು ಬಿದ್ದಿರ್ತಾರೆ. ವೀಸಲ್ ಒಂದು ಹುಡುಗಿನ ಬಾಯಲ್ಲಿ ಕಚ್ಕೊಂಡು ಎಳ್ಕೊಂಡು ಬರ್ತಾ ಇರ್ತಾನೆ. ಅದನ್ನ ಪೊಲೀಸರು ನೋಡಿ ವೀಸಲ್ ಮೇಲೆ ಅಟ್ಯಾಕ್ ಮಾಡೋಕೆ ಬರ್ತಾರೆ. ಈ ಕಡೆ ಎರಿಕ್ ಹೆಲಿಕಾಪ್ಟರ್ನಲ್ಲಿ ಎಲ್ಲರೂ ಕೊಂದು ಕೈ ಮೇಲೆ ರಿಕ್ ಫ್ಲಾಗ್ ಅಂತ ಹೆಸರು ಬರ್ಕೊಂಡು ರಿಕ್ನ ಕೊಲ್ಲೋದು ಅಂತ ತೀರ್ಮಾನ ಮಾಡ್ಕೋತಾನೆ. ಇನ್ನೊಂದು ಕಡೆ ಸರ್ಸೇನ ಒಂದು ರೂಮ್ಗೆ ತಂದು ಕೂರಿಸ್ತಾರೆ. ಅವಳ ಕೈಗೆ ಏನೋ ಹಾಕಿ ಕವರ್ ಮಾಡಿರ್ತಾರೆ, ಯಾಕಂದರೆ ಅವಳ ಕೈಯಿಂದನೇ ಮ್ಯಾಜಿಕ್ ಮಾಡೋದು, ಅದಿಲ್ಲ ಅಂದರೆ ಅವಳು ಯಾವ ಮ್ಯಾಜಿಕ್ ಕೂಡ ಮಾಡೋಕ್ಕೆ ಆಗಲ್ಲ ಅಂತ. ಆವಾಗ ಸರ್ಸೆ ವಾಲರ್ಗೆ, ನಿಮಗೆ ತಲೆ ಕೆಟ್ಟಿದ್ಯಾ, ನಾನು ಆ ಪ್ರಿನ್ಸಸ್ನ ಸಾಯಿಸಿ ನಿಮ್ಮೆಲ್ಲರೂ ಕಾಪಾಡಬೇಕು ಅಂದ್ಕೊಂಡಿದ್ರೆ ನೀವು ನನ್ನನ್ನೇ ಹಿಡ್ಕೊಂಡು ಬಂದಿದ್ದೀರಾ ಅಂತಾಳೆ. ವಾಲರ್ಗೆ ಏನೂ ಅರ್ಥ ಆಗಲ್ಲ. ಆವಾಗ ವಾಲರ್ಗೆ ಸರ್ಸೆ, ನನಗೆ ಫ್ಯೂಚರಲ್ಲಿ ಏನು ನಡೆಯುತ್ತೆ ಅಂತ ಗೊತ್ತಾಗುತ್ತೆ, ನಾವು ಪ್ರಿನ್ಸಸ್ನ ಕೊಲ್ಲದೆ ಇದ್ದರೆ ಇಡೀ ಪ್ರಪಂಚ ನಾಶ ಆಗುತ್ತೆ, ನನಗೆ ಗೊತ್ತು ನೀನು ನನ್ನ ನಂಬಲ್ಲ ಅಂತ, ಆದರೆ ನಾನು ನಿನಗೆ ಆ ಫ್ಯೂಚರ್ನ ತೋರಿಸ್ಬೋದು ಅಂತಾಳೆ. ಆವಾಗ ವಾಲರ್ ಅಸಿಸ್ಟೆಂಟ್ ಸರ್ಸೆ ರೆಕಾರ್ಡ್ಸ್ ನೋಡಿ, ಹೌದು ಮೇಡಮ್, ಅವಳು ಕೈ ಕವರ್ ಆಗಿದ್ದಾಗ ಅವಳು ಪವರ್ಸ್ ಯೂಸ್ ಮಾಡೋಕ್ಕಾಗಲ್ಲ, ಆದರೆ ಅವಳು ಫ್ಯೂಚರ್ನ ನಿಮಗೆ ತೋರಿಸ್ಬೋದು ಅಂತಾನೆ. ಆದರೆ ರಿಕ್ ವಾಲರ್ಗೆ ಸರ್ಸೆ ಜೊತೆ ಹುಷಾರಾಗಿ ಡೀಲ್ ಮಾಡೋಕ್ಕೆ ಹೇಳ್ತಾನೆ. ಈ ಕಡೆ ಲಾಯರ್ ವೀಸಲ್ಗೆ ಚಿಕ್ಕ ಮಕ್ಕಳು ಫೋಟೋ ತೋರಿಸಿ ಏನಾದರೂ ನೆನಪಾಗ್ತಿದೆಯಾ ಅಂತ ಕೇಳ್ತಾಳೆ. ಆವಾಗ ವೀಸಲ್ಗೆ ಒಂದು ಚಿಕ್ಕ ಹುಡುಗಿ ಫೋಟೋ ನೋಡಿ ಹಳೆ ಕತೆ ನೆನಪಾಗುತ್ತೆ. ಅದರಲ್ಲಿ 8 ಜನ ಸ್ಕೂಲ್ ಮಕ್ಕಳು ಸಂಜೆ ಟೈಮಲ್ಲಿ ಸ್ಕೂಲಿಂದ ಆಟ ಆಡ್ತಾ ಇರ್ತಾರೆ. ಆವಾಗ ಅಲ್ಲೇ ಗಿಡಗಳ ಮಧ್ಯೆ ವೀಸಲ್ ಇರ್ತಾನೆ. ಅದನ್ನ ನೋಡಿ ಒಂದು ಹುಡುಗಿ ವೀಸಲ್ ಹತ್ರ ಬಂದು ಅವಳ ಹತ್ರ ಇದ್ದ ಚಾಕ್ಲೇಟ್ ಕೊಡ್ತಾಳೆ. ವೀಸಲ್ಗೆ ಆ ಹುಡುಗಿ ಮೇಲೆ ಕರುಣೆ, ಅಕ್ಕರೆ ಎಲ್ಲ ಬರುತ್ತೆ. ಆದರೆ ಪ್ರೆಸೆಂಟಲ್ಲಿ ಲಾಯರ್ ಮುಂದೆ ಆ ಹುಡುಗಿ ಗೊತ್ತೇ ಇಲ್ವೇನೋ ಅನ್ನೋ ಹಾಗೆ ಅವಳ ಫೋಟೋನ ಕಚ್ಚಿ ಅಗ್ದು ಈಚೆ ಬಿಸಾಕ್ತಾನೆ. ಈ ಕಡೆ ವಾಲರ್ ಸರ್ಸೆ ಇದ್ದ ಸೆಲ್ ಒಳಗೆ ಹೋಗ್ತಾಳೆ. ಸರ್ಸೆ ಅವಳ ಪವರ್ ಇಂದ ವಾಲರ್ಗೆ ಫ್ಯೂಚರಲ್ಲಿ ಏನು ನಡೆಯುತ್ತೆ ಅಂತ ತೋರಿಸ್ತಾಳೆ. ಅದರಲ್ಲಿ ಪ್ರಿನ್ಸಸ್ ಇಲಾನ ಅವಳ ಸೈನಿಕರನ್ನ ಯೂಸ್ ಮಾಡಿಕೊಂಡು ಎಲ್ಲ ದೇಶದ ಮೇಲೆ ಯುದ್ಧಕ್ಕೆ ಹೋಗಿ ಎಲ್ಲರನ್ನೂ ಸಾಯಿಸಿ ಕಡೆಗೆ ಸೂಪರ್ ಮ್ಯಾನ್, ಬ್ಯಾಟ್ಮ್ಯಾನ್, ಫ್ಲ್ಯಾಶ್, ವಂಡರ್ ವುಮೆನ್ ಎಲ್ಲರನ್ನೂ ಸಾಯಿಸ್ತಾಳೆ ಅನ್ನೋ ರೀತಿ ಕಾಣಿಸುತ್ತೆ. ಇದನ್ನ ನೋಡಿ ವಾಲರ್ಗೆ ಶಾಕ್ ಆಗಿ ಅವಳು ಒಬ್ಬಳು ಡಾಕ್ಟರ್ನ ಕರೆಸ್ತಾಳೆ. ಈ ಡಾಕ್ಟರ್ ತೆಮಿಸ್ಕಿರಾ ಮೇಲೆ ರಿಸರ್ಚ್ ಮಾಡ್ತಾ ಇರ್ತಾಳೆ. ಇವಳು ಹೇಳೋ ಪ್ರಕಾರ ಸರ್ಸೆ ನೋಡಿದ್ದು ನಿಜ, ವಾಲರ್ಗೆ ಕಾಣಿಸಿದ್ದು ನಿಜ, ಮುಂದೆ ಇದೆಲ್ಲ ನಡೆಯುತ್ತೆ. ಹೀಗೆ ಒಂದ್ಸಲ ಸರ್ಸೆ ಒಂದು ಐಲ್ಯಾಂಡಲ್ಲಿ ಪ್ರವಾಹ ಬರುತ್ತೆ ಅಂತ ಹೇಳಿದಾಗ ಸ್ವಲ್ಪ ಜನ ಬೇರೆ ಐಲ್ಯಾಂಡಲ್ಲಿ ಸ್ಟೇ ಆಗಿದ್ರು. ಆದರೆ ಸರ್ಸೆನ ನಂಬದೇ ಇದ್ದವರು ಅದೇ ಐಲ್ಯಾಂಡಲ್ಲಿ ಇದ್ದರು. ಆದರೆ ಸರ್ಸೆ ಹೇಳಿದ ಟೈಮ್ಗೆ ಸರಿಯಾಗಿ ಪ್ರವಾಹ ಬಂದು ಆ ಐಲ್ಯಾಂಡಲ್ಲಿ ಇದ್ದ ಎಲ್ಲರೂ ಸತ್ತೋದ್ರು. ಬೇರೆ ಐಲ್ಯಾಂಡ್ಗೆ ಹೋಗಿದ್ದವರು ಮಾತ್ರ ಬದುಕೊಂಡ್ರು. ಹೀಗಾಗಿ ಸರ್ಸೆ ಅವಳ ಪವರಿಂದ ಫ್ಯೂಚರ್ನ ಆಲ್ಟರ್ ಮಾಡಿ ವಾಲರ್ಗೆ ತೋರಿಸೋಕ್ಕಾಗಲ್ಲ. ಅವಳೇನು ತೋರಿಸಿದಾಳೋ ಅದೆಲ್ಲ ಮುಂದೆ ನಡೆಯುತ್ತೆ ಅಂತ ಆ ಡಾಕ್ಟರಿಂದ ಗೊತ್ತಾಗುತ್ತೆ. ಅದಕ್ಕೆ ವಾಲರ್ ರಿಕ್ಗೆ ವಾಪಸ್ ಹೋಗಿ ಪ್ರಿನ್ಸಸ್ನ ಕೊಲೆ ಮಾಡೋಕೆ ಹೇಳ್ತಾಳೆ. ಆದರೆ ನಮ್ಮ ರಿಕ್ ಹೇಗೆ ಮಾಡೋಕ್ಕೆ ಸಾಧ್ಯ, ಅಂತಮ್ಮ ಅವಳ ಜೊತೆ ಲವ್ವಲ್ಲಿ ಇದ್ದಾನಲ್ಲ. ಆದರೂ ಅವನು ವಾಲರ್ನ ನಿಲ್ಲಿಸೋಕೆ ಟ್ರೈ ಮಾಡ್ತಾನೆ. ಆದರೆ ವಾಲರ್ ರಿಕ್ನ ಮನೆಗೆ ಹೋಗೋಕೆ ಹೇಳ್ತಾಳೆ. ಈ ಕಡೆ ಬ್ರೈಡ್ ಮತ್ತು ಫಾಸ್ಫರಸ್ ಅವ್ರ ಜೈಲಲ್ಲಿ ಊಟ ತೊಗೊಂಡು ಹೋಗಬೇಕಾದ್ರೆ ಒಬ್ಬ ಮಾನ್ಸ್ಟರ್ ನೀನಾ ಹತ್ರ ಇದ್ದ ಊಟ ಕಿತ್ಕೋತಾನೆ. ಅದನ್ನ ನೋಡಿ ಬ್ರೈಡ್ ನೀನಾಗೆ ಊಟ ವಾಪಸ್ ಕೊಡೋಕೆ ಹೇಳ್ತಾಳೆ. ಆದರೆ ಆ ಮಾನ್ಸ್ಟರ್ ಕೊಡಲ್ಲ. ಬ್ರೈಡ್ಗೆ ಕೋಪ ಬಂದು ಅವಳು ಪ್ಲೇಟಿಂದ ಮಾನ್ಸ್ಟರ್ಗೆ ಸಾಯೋ ರೀತಿ ಹೊಡಿತಾಳೆ. ಅದೇ ಟೈಮ್ಗೆ ಅಲ್ಲಿಗೆ ವಾಲರ್ ಅಸಿಸ್ಟೆಂಟ್ ಬರ್ತಾನೆ. ಅದನ್ನ ನೋಡಿ ಬ್ರೈಡ್ ಅವಳನ್ನ ಕತ್ತಲೆ ಕೋಣೆಗೆ ಹಾಕ್ತಾರೆ ಅಂದ್ಕೊಂಡ್ರೆ ಅವನು ಮತ್ತೆ ಅವಳ ಟೀಮ್ನ ಪೊಕೋಲಿಸ್ತಾನ್ಗೆ ಕಳಿಸಿ ಪ್ರಿನ್ಸಸ್ನ ಸಾಯಿಸೋಕೆ ಹೇಳ್ತಾನೆ. ಈ ಕಡೆ ರಿಕ್ ಪೊಕೋಲಿಸ್ತಾನ್ಗೆ ಫೋನ್ ಮಾಡಿ ಪ್ರಿನ್ಸಸ್ಗೆ ವಾರ್ನ್ ಮಾಡೋಕೆ ಟ್ರೈ ಮಾಡ್ತಾನೆ. ಆದರೆ ಕಾಲ್ ರಿಸೀವ್ ಮಾಡಿದ್ದ ವ್ಯಕ್ತಿಗೆ ಇಂಗ್ಲೀಷ್ ಬರಲ್ಲ, ರಿಕ್ಗೆ ಪೊಕೋಲಿಸ್ತಾನ್ ಭಾಷೆ ಬರಲ್ಲ.
ರಿಕ್ ಅಲ್ಲಿಂದ ಮನೆಗೆ ಹೋಗ್ತಾನೆ. ಅವನಿಂದೇನೆ ಎರಿಕ್ ಬಂದು ರಿಕ್ ಮೇಲೆ ಅಟ್ಯಾಕ್ ಮಾಡ್ತಾನೆ. ರಿಕ್ ಗನ್ನಿಂದ ಎರಿಕ್ಗೆ ಶೂಟ್ ಮಾಡ್ತಾನೆ, ಆದರೆ ಎರಿಕ್ಗೆ ಏನೂ ಆಗಲ್ಲ. ಹಾಗೆ ಎರಿಕ್ ಮೇಲೆ ಹತ್ತಿ ಅವನ ಕಣ್ಣಿಗೆ ಗನ್ನಿಟ್ಟು ಸುಮ್ಮನೆ ಆಗೋಕೆ ಹೇಳ್ತಾನೆ. ಆವಾಗ ಎರಿಕ್ಗೆ ಗೊತ್ತಾಗುತ್ತೆ ರಿಕ್ ಇಷ್ಟಪಡ್ತಿರೋದು ಬ್ರೈಡ್ನಲ್ಲ ಪ್ರಿನ್ಸಸ್ನ ಅಂತ. ಎರಿಕ್ಗೆ ರಿಕ್ ಟೀ ಮಾಡಿಕೊಟ್ಟು ಅವನು ಮತ್ತೆ ಪ್ರಿನ್ಸಸ್ನ ಸ್ಟೋರಿ ಹೇಳ್ತಾನೆ. ಎರಿಕ್ಗೆ ಇವ್ರ ಲವ್ ಸ್ಟೋರಿ ಕೇಳಿ ಖುಷಿಯಾಗುತ್ತೆ. ಆದರೆ ಪ್ರಿನ್ಸಸ್ನ ಕೊಲೆ ಮಾಡೋಕ್ಕೆ ಟ್ರೈ ಮಾಡ್ತಿದ್ದಾರೆ ಅಂತ ಎರಿಕ್ಗೆ ಗೊತ್ತಾಗಿ ಎರಿಕ್ ಮತ್ತು ರಿಕ್ ಇಬ್ಬರು ಫ್ರೆಂಡ್ಸ್ ಆಗಿ ಟೀಮ್ ಆಗಿ ಪ್ರಿನ್ಸಸ್ನ ಕಾಪಾಡೋದು ಅಂತ ತೀರ್ಮಾನ ಮಾಡ್ತಾರೆ. ಈ ಕಡೆ ಬ್ರೈಡ್ ಟೀಮ್ ಜೊತೆ ಪೊಕೊಲಿಸ್ತಾನ್ಗೆ ಹೋಗುವಾಗ ವೀಸಲ್ಗೆ ಮತ್ತೆ ಹಳೆ ಕತೆ ನೆನಪಾಗುತ್ತೆ. ಅದರಲ್ಲಿ ಅವನು ಆ ಸ್ಕೂಲ್ ಮಕ್ಕಳ ಜೊತೆ ಆಟ ಆಡ್ತಾ ಇರೋದನ್ನ ನೋಡಿ ಒಬ್ಬ ವ್ಯಕ್ತಿ ವೀಸಲ್ ಮಕ್ಕಳಿಗೆ ಹಿಂಸೆ ಕೊಡ್ತಿದ್ದಾನೆ ಅಂದ್ಕೊಂಡು ಅದನ್ನ ಪೊಲೀಸರಿಗೆ ಇನ್ಫಾರ್ಮ್ ಮಾಡಿ ಅವ್ನ ಗನ್ ತೊಗೊಂಡು ಬರ್ತಾನೆ. ಆವಾಗ ಸ್ಕೂಲ್ ಬ್ಯಾಕ್ ಡೋರ್ ಓಪನ್ ಆಗಿರೋದನ್ನ ನೋಡಿ ಎಲ್ಲ ಮಕ್ಕಳು ಸ್ಕೂಲ್ ಒಳಗೆ ಹೋಗಿ ಅಲ್ಲಿ ಬೇಸ್ಮೆಂಟಲ್ಲಿ ಆಟ ಆಡ್ತಾ ಇರ್ತಾರೆ. ಅಲ್ಲೇ ಇದ್ದ ಮ್ಯಾಚ್ ಬಾಕ್ಸ್ ತೊಗೊಂಡಿದ್ದ ಒಬ್ಬ ಹುಡುಗ ಅದನ್ನ ಅಂಟಿಸ್ತಾನೆ. ಕೆಳಗಡೆ ವೈನ್ ಚೆಲ್ಲಿರುತ್ತೆ, ಅದಕ್ಕೆಲ್ಲ ಬೆಂಕಿ ಹಚ್ಕೊಳ್ಳುತ್ತೆ. ಅದೇ ಟೈಮ್ಗೆ ಅಲ್ಲಿಗೆ ಗನ್ ತೊಗೊಂಡು ಬಂದ ಆ ವ್ಯಕ್ತಿ ವೀಸಲ್ ಮೇಲೆ ಅಟ್ಯಾಕ್ ಮಾಡ್ತಾನೆ. ಒಂದು ಬುಲೆಟ್ ಮಿಸ್ ಆಗಿ ಅಲ್ಲೇ ಇದ್ದ ಗ್ಯಾಸೋ ಅಥವಾ ಆಯಿಲ್ ಟ್ಯಾಂಕ್ಗೆ ಬಿದ್ದು ಇಡೀ ಸ್ಕೂಲ್ ಬ್ಲಾಸ್ಟ್ ಆಗುತ್ತೆ. ವೀಸಲ್ ಆ ಒಂದು ಹುಡುಗಿನ ಮಾತ್ರ ಕಾಪಾಡಿರ್ತಾನೆ. ಆ ಹುಡುಗಿನ ಬಾಯಲ್ಲಿ ಕೊಚ್ಕೊಂಡು ಈಚೆ ಎಳ್ಕೊಂಡು ಹೋಗಬೇಕಾದ್ರೆ ಅಲ್ಲಿಗೆ ಬಂದ ಪೊಲೀಸರು ವೀಸಲ್ಲೇ ಎಲ್ಲರೂ ಕೊಲೆ ಮಾಡಿರೋದು ಅಂತ ತಪ್ಪು ತಿಳ್ಕೊತಾರೆ. ಇದನ್ನೇ ನಾವು ಮೊದಲು ವೀಸಲ್ ನೆನಪು ಮಾಡ್ಕೊಂಡಾಗ ನೋಡಿದ್ದು. ಪೊಲೀಸರು ಎಲ್ಲ ಕಡೆಯಿಂದ ವೀಸಲ್ ಮೇಲೆ ಅಟ್ಯಾಕ್ ಮಾಡಿ ವೀಸಲ್ಗೆ ಶೂಟ್ ಮಾಡ್ತಾರೆ. ಆ ಟೈಮಲ್ಲಿ ಅಲ್ಲಿ ಬದುಕಿದ್ದ ಆ ಹುಡುಗಿ ಮೇಲೆ ಮರದ ಪೀಸ್ ಬಿದ್ದು ಅವಳು ಸತ್ತೋಗ್ತಾಳೆ. ಇದನ್ನೆಲ್ಲ ನೆನಪು ಮಾಡಿಕೊಂಡು ವೀಸಲ್ ನಡುಗ್ತಾ ಇರ್ತಾನೆ. ಇದನ್ನ ನೋಡಿ ನೀನಾ ಕೂಡ ಬೇಜಾರು ಮಾಡ್ಕೋತಾಳೆ ಪಾಪ ಅಂತ. ಇಲ್ಲಿಗೆ ಎಪಿಸೋಡ್ 4 ಮುಗಿಯುತ್ತೆ. ಎಪಿಸೋಡ್ 5 ಜೊತೆ ನೆಕ್ಸ್ಟ್ ವೀಕ್ ಸಿಗ್ತೀನಿ. ಜೈ ಕರ್ನಾಟಕ.